ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು RDBMS ಮತ್ತು MS SQL ಸರ್ವರ್ ಸೀರೀಸಲ್ಲಿ ಥರ್ಡ್ ವಿಡಿಯೋ ಸೆಷನ್ನ ನೋಡೋಣ. ಈ ಸೆಷನಲ್ಲಿ ನಾವೇನು ಕವರ್ ಮಾಡ್ತೀವಿ ಅಂತ ಅಂದರೆ ಡೇಟಾಬೇಸ್. ಸೊ ಡೇಟಾಬೇಸ್ ಓವರ್ವ್ಯೂ ನೋಡೋಣ. ಹೌ ಟು ಕ್ರಿಯೇಟ್ ಎ ಡೇಟಾಬೇಸ್, ಹೌ ಟು ಆಲ್ಟರ್ ಎ ಡೇಟಾಬೇಸ್ ಆ್ಯಂಡ್ ಹೌ ಟು ಡ್ರಾಪ್ ದ ಎಂಟೈರ್ ಡೇಟಾಬೇಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಡೇಟಾಬೇಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಇನ್ ಡೀಟೇಲಾಗಿ. ಅದೇ ರೀತಿ ಒಂದು ಡೇಟಾಬೇಸ್ನ ಹೇಗೆ ಗ್ರಾಫಿಕಲಾಗಿ ಕ್ರಿಯೇಟ್ ಮಾಡೋದು ಮತ್ತು ಯೂಸಿಂಗ್ SQL ಕ್ವೆರಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಅದೇ ರೀತಿ ಒಂದು ಕ್ರಿಯೇಟ್ ಆಗಿರುವಂಥ ಡೇಟಾಬೇಸ್ನ ಗ್ರಾಫಿಕಲಿ ಹೇಗೆ ಆಲ್ಟರ್ ಮಾಡೋದು, ಅಟ್ ದ ಸೇಮ್ ಟೈಮ್ ಕ್ವೆರಿ ಯೂಸ್ ಮಾಡಿಕೊಂಡು ಹೇಗೆ ಆಲ್ಟರ್ ಮಾಡೋದು ಅಂತ ನೋಡೋಣ. ಸೊ ಲಾಸ್ಟಲ್ಲಿ ಒಂದು ಡೇಟಾಬೇಸ್ ಆಲ್ರೆಡಿ ಕ್ರಿಯೇಟ್ ಆಗಿದೆ ಅಂತ ತಿಳ್ಕೊಳ್ಳಿ. ಆ ಡೇಟಾಬೇಸು ನಿಮಗೆ ನೋ ಲಾಂಗರ್ ರಿಕ್ವೈರ್ಡ್ ಅಂತ ಅಂದ್ಕೊಂಡ್ರೆ ಆ ಎಂಟೈರ್ ಡೇಟಾಬೇಸ್ನ ಹೇಗೆ ಡ್ರಾಪ್ ಮಾಡೋದು ಅಂತ ನೋಡೋಣ, ಬೋತ್ ವಯ ಗ್ರಾಫಿಕಲ್ ವೇ ಮತ್ತು SQL ವೇ. ಓಕೆ, ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶುರು ಮಾಡೋಣ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವಿಡಿಯೋ ಸೀರೀಸಲ್ಲಿ RDBMS ಮತ್ತು MS SQL ವಿಡಿಯೋ ಸೀರೀಸಲ್ಲಿ ಆಲ್ರೆಡಿ 2 ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನೀವೇನಾದ್ರೂ ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಮೊದಲು ಆ ವಿಡಿಯೋ ನೋಡಿ, ಸೋ ದಟ್ ನಿಮಗೆ ಈ ಕಂಟಿನ್ಯೂಟಿ ಬರುತ್ತೆ. ಫಸ್ಟ್ ವಿಡಿಯೋ ಯಾವುದು ನೋಡಿದ್ವಿ ಅಂತ ಅಂದರೆ MS SQL ಮತ್ತು RDBMSದು ಕೋರ್ಸ್ ಓವರ್ವ್ಯೂ ನೋಡಿದ್ವಿ. ಸೆಕೆಂಡ್ ಸೆಷನಲ್ಲಿ ನಾವು MS SQL ಸರ್ವರ್ನ ಮತ್ತು SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋನ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನೋಡಿದ್ವಿ. ಗೊತ್ತಾಯ್ತಲ್ಲ? ಈ 2 ವೀಡಿಯೋನ ನೀವು ನೋಡಿಲ್ಲ ಅಂದರೆ ಮೊದಲು ನೋಡಿ, ನಿಮಗೆ ಮೇಲ್ಗಡೆ ಕಾರ್ಡ್ ಕಾಣಿಸುತ್ತೆ, ಆ ಕಾರ್ಡ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಆ ವಿಡಿಯೋಗೆ ತೊಗೊಂಡು ಹೋಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೇಟಾಬೇಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ಕಮಿಂಗ್ ಟು ದ ಓವರ್ವ್ಯೂ ಆಫ್ ಡೇಟಾಬೇಸ್. ವಾಟ್ ಎಕ್ಸಾಕ್ಟ್ಲಿ ಇಸ್ ಎ ಡೇಟಾಬೇಸ್? ಡೇಟಾಬೇಸ್ ಅಂದರೆ ಏನು ಅಂತ ಓವರ್ವ್ಯೂ ನೋಡೋದಾದರೆ, ಎ ಡೇಟಾಬೇಸ್ ಇಸ್ ಎನ್ ಆರ್ಗನೈಸ್ಡ್ ಕಲೆಕ್ಷನ್ ಆಫ್ ಡೇಟಾ ದಟ್ ಈಸ್ ಸ್ಟೋರ್ಡ್ ಆ್ಯಂಡ್ ಆಕ್ಸೆಸ್ಡ್ ಎಲೆಕ್ಟ್ರಾನಿಕಲಿ. ಅಂದರೆ ಒಂದು ಡೇಟಾಬೇಸ್ ಅಂದರೆ ಏನು ಹೇಳಿ, ಆ ಡೇಟಾಬೇಸ್ ಒಳಗಡೆ ಡೇಟಾ ಆರ್ಗನೈಸ್ಡ್ ಆಗಿರುತ್ತೆ. ಆರ್ಗನೈಸ್ಡ್ ಕಲೆಕ್ಷನ್ ಆಫ್ ಡೇಟಾ ದಟ್ ಈಸ್ ಸ್ಟೋರ್ಡ್ ಆ್ಯಂಡ್ ಆಕ್ಸೆಸ್ಡ್ ಎಲೆಕ್ಟ್ರಾನಿಕಲಿ. ಈ ಡೇಟಾಬೇಸ್ ಒಳಗಡೆ ಡೇಟಾ ಪ್ರಾಪರಾಗಿ ಆರ್ಗನೈಸ್ ಆಗಿರುತ್ತೆ, ಬಟ್ ಅದನ್ನು ಹೇಗೆ ಸ್ಟೋರ್ ಮಾಡ್ತೀವಿ ಮತ್ತು ಆಕ್ಸೆಸ್ ಮಾಡ್ತೀವಿ? ಎಲೆಕ್ಟ್ರಾನಿಕಲಿ ಯೂಸಿಂಗ್ ಎನಿ ಆಫ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಮೇನ್ಲಿ SQL. ಕರೆಕ್ಟ್ ಅಲ್ವಾ? ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಇಟ್ ಎನೇಬಲ್ಸ್ ದಿ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್, ರಿಟ್ರೀವಲ್ ಆ್ಯಂಡ್ ಮ್ಯಾನಿಪ್ಯುಲೇಷನ್ ಆಫ್ ದ ಡೇಟಾ. ಈ ಡೇಟಾಬೇಸ್ ಏನಿದೆಯಲ್ಲ, ಈ ಡೇಟಾಬೇಸ್ ಯೂಸ್ ಮಾಡಿಕೊಂಡು ನಾವು ಎಫಿಷಿಯೆಂಟಾಗಿ ಡೇಟಾ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅದೇ ರೀತಿ ಎಫಿಷಿಯೆಂಟಾಗಿ ಡೇಟಾ ರಿಟ್ರೀವಲ್ ಮಾಡ್ಬೋದು. ರಿಟ್ರೀವಲ್ ಅಂದರೆ ಡೇಟಾಬೇಸಿಂದ ತೊಗೊಂಬಳೋದು ಅಥವಾ ಫೆಚ್ ಮಾಡೋದು. ಮ್ಯಾನಿಪ್ಯುಲೇಷನ್ ಅಂದರೆ ಡೇಟಾನ ಆಲ್ಟರ್ ಮಾಡೋದು, ಚೇಂಜ್ ಮಾಡೋದು, ಡಿಲೀಟ್ ಮಾಡೋದು, ಅಪ್ಡೇಟ್ ಮಾಡೋದು. Okay, the databases are typically structured to allow user to perform various operations such as querying, inserting, updating and deleting. ಈ ಪಾಯಿಂಟ್ ಏನು ಹೇಳುತ್ತೆ ಅಂತ ನೋಡೋದಾದರೆ, ಡೇಟಾಬೇಸಸ್ ಆರ್ ಟಿಪಿಕಲಿ ಸ್ಟ್ರಕ್ಚರ್ಡ್. ಡೇಟಾಬೇಸು ಪ್ರಾಪರಾಗಿ ಸ್ಟ್ರಕ್ಚರ್ ಆಗಿರುತ್ತೆ. ಓಕೆನಾ? ಇಟ್ ಅಲೋ ಯೂಸರ್ ಟು ಪರ್ಫಾರ್ಮ್ ವೇರಿಯಸ್ ಆಪ್ರೇಷನ್. ಯೂಸರ್ನ ಬೇರೆ ಬೇರೆ ರೀತಿ ಆಪ್ರೇಷನ್ನ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯೂಸರ್ಗೆ ಯಾವ್ಯಾವ ರೀತಿ ಆಪ್ರೇಷನು? ಕ್ವೈರಿಂಗು, ಫೆಚ್ಚಿಂಗ್ ಆಫ್ ದ ಡೇಟಾ ಮತ್ತು ಇನ್ಸರ್ಟಿಂಗು, ಹೊಸ ಡೇಟಾನ ಇನ್ಸರ್ಟ್ ಮಾಡೋದಕ್ಕೆ, ಇರೋವಂಥ ಡೇಟಾನ ಅಪ್ಡೇಟ್ ಮಾಡೋದಕ್ಕೆ ಮತ್ತು ಇರೋವಂಥ ಡೇಟಾನ ಡಿಲೀಟ್ ಮಾಡ್ಬೋದು ಯೂಸರ್ಸ್. ಓಕೆನಾ? ಡೇಟಾಬೇಸು ಈ ಎಲ್ಲ ಫೀಚರ್ಸ್ನ ಸಪೋರ್ಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದರೆ ಡೇಟಾಬೇಸ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡೋಣ. ಸೊ ದಿಸ್ ಈಸ್ ಹೌ ದ ಡೇಟಾಬೇಸ್ ಸ್ಟ್ರಕ್ಚರ್ ಲುಕ್ ಲೈಕ್. ಫಾರ್ ಎಕ್ಸಾಂಪಲ್, ಒಂದು ಡೇಟಾಬೇಸ್ ಇದೆ ಅಂತ ತಿಳ್ಕೊಳ್ಳಿ. ಆ ಡೇಟಾಬೇಸ್ ಒಳಗಡೆ ನಿಮಗೆ ಟೇಬಲ್ಸ್ ಇರುತ್ತೆ. ದೆರ್ ಕ್ಯಾನ್ ಬಿ ಮಲ್ಟಿಪಲ್ ಟೇಬಲ್ಸ್ ಲೈಕ್ ಟೇಬಲ್ 1, ಟೇಬಲ್ 2, ಟೇಬಲ್ 3. ಅದೇ ರೀತಿ ವ್ಯೂಸ್ ಇರುತ್ತೆ. ವ್ಯೂ 1, ವ್ಯೂ 2, V3, ವ್ಯೂ 4. ಆ ರೀತಿ ಎಷ್ಟು ವ್ಯೂಸ್ ಕ್ರಿಯೇಟ್ ಮಾಡಿರ್ತೀರ ಅಷ್ಟೇ ಇರುತ್ತೆ. ಡಿಫ್ರೆಂಟ್ ಆರ್ ಅದರ್ ಡೇಟಾಬೇಸ್ ಆಬ್ಜೆಕ್ಟ್ಸ್ ಸಚ್ ಎಸ್ ಪ್ರೊಸೀಜರ್ಸ್, ಸ್ಟೋರ್ ಪ್ರೊಸೀಜರ್ಸು ಎಲ್ಲ ಇರುತ್ತೆ. ಓಕೆನಾ? ಸೊ ಇಲ್ಲಿ ನೋಡೋದಾದ್ರೆ ಈ ರೆಪ್ರೆಸೆಂಟೇಷನಲ್ಲಿ ಅಥವಾ ಈ ಎಕ್ಸಾಂಪಲ್ಲಿ ಒಂದು ಡೇಟಾಬೇಸ್ ಇದೆ. ಆ ಡೇಟಾಬೇಸ್ ಒಳಗಡೆ ಟೇಬಲ್ಸ್ ಅಂತ ಫೋಲ್ಡರ್ ಇದೆ. ಆ ಟೇಬಲಲ್ಲಿ 3 ಟೇಬಲ್ಸ್ ಇದೆ. ಎಂಪ್ಲಾಯ್ ಮಾಸ್ಟರ್ ಡೇಟಾ ಅಂತ ಒಂದು ಟೇಬಲ್ ಇದೆ, ಎಂಪ್ಲಾಯ್ ಅಡ್ರೆಸ್ ಡೇಟಾ ಅಂತ ಇದೆ, ಇನ್ನೊಂದು ಬ್ಯಾಂಕ್ ಅಕೌಂಟ್ ಡೇಟಾ ಅಂತ ಇದೆ ಅಂತ ತಿಳ್ಕೊಳ್ಳಿ. ಅದೇ ರೀತಿ ವ್ಯೂ ತೊಗೊಂಡ್ರೆ, ಇನ್ ದಿಸ್ ಕೇಸ್ ಈ ಎಕ್ಸಾಂಪಲಲ್ಲಿ 3 ವ್ಯೂ ಇದೆ. ಎಂಪ್ಲಾಯ್ ವ್ಯೂ ಇದೆ, ಬ್ಯಾಂಕ್ ಅಕೌಂಟ್ ವ್ಯೂ ಇದೆ, ಸೇಲ್ಸ್ ವ್ಯೂ ಇದೆ. ಅದೇ ರೀತಿ ಪ್ರೊಸೀಜರ್ಸ್ ಇದ್ದರೆ ಮಲ್ಟಿಪಲ್ ಪ್ರೊಸೀಜರ್ಸ್ ಇರ್ಬೋದು ಆ ಪರ್ಟಿಕ್ಯುಲರ್ ಡೇಟಾಬೇಸಲ್ಲಿ. ಓಕೆ, ಸೊ ಫಾರ್ ನಾವೇನು ತಿಳ್ಕೊಂಡ್ವಿ, ಡೇಟಾಬೇಸ್ ಅಂದ್ರೇನು, ಡೇಟಾಬೇಸಿಂದ ಏನೇನು ಅಡ್ವಾಂಟೇಜಸ್ ಇದೆ ಮತ್ತು ಡೇಟಾಬೇಸಲ್ಲಿ ಯಾವ್ಯಾವ ಫೀಚರು ಯೂಸರ್ಸಿಗೆ ಡೇಟಾಬೇಸ್ ಕೊಡುತ್ತೆ ಯಾವುದೇ ಒಂದು ಡೇಟಾಬೇಸಲ್ಲಿ ಅಂತ ನೋಡಿದ್ವಿ. ಸೊ ಬನ್ನಿ ಇವಾಗ
ಡೆಮೋ ನೋಡೋಣ. ಓಕೆ, how to create a database, how to alter a database and how to drop database in MS SQL Server via SSMS. ಓಕೆನಾ, SSMSನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಹೊಸ ಡೇಟಾಬೇಸ್ನ ಕ್ರಿಯೇಟ್ ಮಾಡೋದು, ಮತ್ತು ಕ್ರಿಯೇಟ್ ಆಗಿರೋ ಡೇಟಾಬೇಸ್ನ ಹೇಗೆ ಆಲ್ಟರ್ ಮಾಡೋದು, ಮತ್ತು ಕ್ರಿಯೇಟ್ ಆಗಿರೋವಂಥ ಡೇಟಾಬೇಸ್ನ ಹೇಗೆ ಡ್ರಾಪ್ ಮಾಡೋದು, ಅಂದರೆ ಕಂಪ್ಲೀಟಾಗಿ ಡಿಲೀಟ್ ಮಾಡೋದು ಯೂಸಿಂಗ್ MS SQL ಸರ್ವರಲ್ಲಿ SSMSನ ಯೂಸ್ ಮಾಡಿಕೊಂಡು ಅಂತ ನೋಡೋಣ. ಸೊ ಫಸ್ಟ್ ಟಾಪಿಕ್ ಕ್ರಿಯೇಟ್ ಡೇಟಾಬೇಸ್. ಕ್ರಿಯೇಟ್ ಡೇಟಾಬೇಸ್ ಅಂದೇನು ಹೇಳಿ, ನಮ್ಮ ಹತ್ರ ಡೇಟಾಬೇಸ್ ಇಲ್ಲವೇ ಇಲ್ಲ, ನಾವು ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ SQL ಸರ್ವರ್ ಡೇಟಾಬೇಸ್ ಕ್ಯಾನ್ ಬಿ ಕ್ರಿಯೇಟೆಡ್, ಆಲ್ಟರ್ಡ್ ಆ್ಯಂಡ್ ಡ್ರಾಪ್ಡ್ ಗ್ರಾಫಿಕಲಿ ಆ್ಯಂಡ್ ಯೂಸಿಂಗ್ ಎ ಕ್ವೆರಿ. ಓಕೆನಾ. ಸೊ MS SQL ಸರ್ವರಲ್ಲಿ ಡೇಟಾಬೇಸ್ನ ಕ್ರಿಯೇಟು, ಆಲ್ಟರು ಮತ್ತು ಡ್ರಾಪ್ ಮಾಡ್ಬೋದು. 2 ವೇಸಲ್ಲಿ ಮಾಡ್ಬೋದು ಈ ಫಂಕ್ಷನಾಲಿಟಿನ. ಗ್ರಾಫಿಕಲಿ ಯೂಸಿಂಗ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ SSMS ಯೂಸ್ ಮಾಡಿಕೊಂಡು ಮಾಡ್ಬೋದು. ಇಲ್ಲಾಂದರೆ ನಿಮಗೆ SQL ಕ್ವೆರಿ ಲ್ಯಾಂಗ್ವೇಜ್ ಬರುತ್ತೆ ಅಂತ ಅಂದರೆ ಕ್ವೆರಿ ಮೂಲಕ ಮಾತ್ರ ಕೂಡ ಮಾಡ್ಬೋದು. ಓಕೆ, ಅದೇ ರೀತಿ ನೆಕ್ಸ್ಟ್ ಪಾಯಿಂಟ್ ನೋಡಿದರೆ, ಟು ಕ್ರಿಯೇಟ್ ಎ ಡೇಟಾಬೇಸ್ ಯೂಸಿಂಗ್ ಎ ಕ್ವೆರಿ ವಿಲ್ ಯೂಸ್ ಕ್ರಿಯೇಟ್ ಡೇಟಾಬೇಸ್ ಕಮ್ಯಾಂಡ್. ಕ್ರಿಯೇಟ್ ಡೇಟಾಬೇಸ್ ಫಾಲೋಡ್ ಬೈ ಡೇಟಾಬೇಸ್ ನೇಮ್. ಓಕೆ, ಒನ್ಸ್ ನಮ್ಮ ಡೇಟಾಬೇಸ್ ಕ್ರಿಯೇಟ್ ಆದಾಗ ಏನಾಗುತ್ತೆ ಅಂದರೆ, ಒನ್ಸ್ ದ ಡೇಟಾಬೇಸ್ ಈಸ್ ಕ್ರಿಯೇಟೆಡ್ 2 ಫೈಲ್ಸ್ ವಿಲ್ ಬಿ ಜನ್ರೇಟೆಡ್ ಆಟೋಮೆಟಿಕಲಿ. ಓಕೆನಾ, ನೀವು ಕ್ರಿಯೇಟ್ ಮಾಡಿ, ನಾನು ಕ್ರಿಯೇಟ್ ಮಾಡಿ, ಸಂಬಡಿ ಫ್ರಮ್ MS SQL ಟೀಮ್ ಕ್ರಿಯೇಟ್ ಮಾಡಲಿ, ಯಾರೇ ಕ್ರಿಯೇಟ್ ಮಾಡಿದ್ರು ಯಾವುದೇ ಒಂದು ಡೇಟಾಬೇಸ್ಗೆ 2 ಫೈಲು ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುತ್ತೆ. ಒಂದು ಫೈಲ್ನ .mds ಫೈಲ್ ಅಂತ ಕರಿತೀವಿ, ಇನ್ನೊಂದು ಫೈಲು .ldf ಫೈಲ್ ಅಂತ ಕರಿತೀವಿ. .mdf ಫೈಲಲ್ಲಿ ಏನಿರುತ್ತೆ ಅಂದರೆ, ಇಟ್ಸ್ ಎ ಡೇಟಾ ಫೈಲ್, ಕಂಟೈನ್ಸ್ ದ ಆ್ಯಕ್ಚುಯಲ್ ಡೇಟಾಬೇಸ್ ಕ್ರಿಯೇಟ್ ಮಾಡಾದ್ಮೇಲೆ ಅದರೊಳಗಡೆ ಡೇಟಾ ಟೇಬಲ್ಸ್ ಕ್ರಿಯೇಟ್ ಮಾಡ್ತೀವಿ, ಟೇಬಲ್ಸ್ಗೆ ಡೇಟಾನ ಹಾಕ್ತೀವಲ್ವ, ಆ ಡೇಟಾ ಇಲ್ಲಿ ಸ್ಟೋರ್ ಆಗಿರುತ್ತೆ, ಈ .mdf ಫೈಲಲ್ಲಿ ಸ್ಟೋರ್ ಆಗಿರುತ್ತೆ ಪ್ರತಿಯೊಂದು ಡೇಟಾಬೇಸಲ್ಲಿ. ಅದೇ ರೀತಿ .ldf ಫೈಲ್ ಎಂತಕ್ಕೆ ಏನಿರುತ್ತೆ, ಟ್ರಾನ್ಸಾಕ್ಷನ್ ಲಾಗ್ ಫೈಲ್. ಈ LDF ಅಂದರೆ ಲಾಗ್ ಫೈಲ್ ಅಂತ ಕರಿತೀವಿ. ಓಕೆನಾ. ಸೊ ಇದನ್ನು ಎಂತಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಇಟ್ ಈಸ್ ಯೂಸ್ ಟು ರಿಕಾರ್ಡ್ ದ ಡೇಟಾಬೇಸ್. ಫಾರ್ ಎಕ್ಸಾಂಪಲ್ಲು ನಿಮ್ಮ ಡೇಟಾಬೇಸ್ ಏನಾರ ಕರಪ್ಟ್ ಆಯಿತು ಅಂತ ತಿಳ್ಕೊಳ್ಳಿ, ಆ ಕರಪ್ಟ್ ಆಗಿರೋಂಥ ಡೇಟಾಬೇಸ್ನ ರಿಕವರ್ ಮಾಡೋದಕ್ಕೆ ಯು ಗೈಸ್ ವಿಲ್ ಬಿ ಯೂಸಿಂಗ್ LDF ಫೈಲ್. ಓಕೆ, ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ರಿಯೇಟ್ ಎ ಡೇಟಾಬೇಸ್ ಇನ್ ಯುವರ್ SSMS. ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ SSMS ಸಾಫ್ಟ್ವೇರ್ನ ಓಪನ್ ಮಾಡಿ. SSMS ಸಾಫ್ಟ್ವೇರ್ ಅಂದರೆ ಏನು ಹೇಳಿ, SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ಸೊ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಓಪನ್ ಆದಮೇಲೆ ನೀವು ನಿಮ್ಮ ಡೇಟಾಬೇಸ್ಗೆ ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡಿ. ಸೊ ನಿಮಗೆ ಈ ರೀತಿ ಪಾಪಪ್ ವಿಂಡೋ ಬರುತ್ತೆ, ಕನೆಕ್ಟ್ ಮಾಡಿದ್ರೆ ನಿಮ್ಮ ಡೇಟಾಬೇಸ್ಗೆ ಕನೆಕ್ಟ್ ಆಗ್ತಾ ಇದೆ. ಕರೆಕ್ಟ್ ಅಲ್ವಾ? ಸೊ ನೀವಿಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಆಬ್ಜೆಕ್ಟ್ ಎಕ್ಸ್ಪ್ಲೋರರ್ ಅಂತ ಕಾಣಿಸ್ತಾ ಇದೆ. ಈ ಆಬ್ಜೆಕ್ಟ್ ಎಕ್ಸ್ಪ್ಲೋರರಲ್ಲಿ ನೀವು ಡೇಟಾಬೇಸ್ ಅಂತ ಫೋಲ್ಡರ್ ಇದೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನೀವು ನೋಡ್ಬೋದು ಸಿಸ್ಟಮ್ ಡೇಟಾಬೇಸ್ ಇದೆ, ಡೇಟಾಬೇಸ್ ಸ್ನ್ಯಾಪ್ಶಾಟ್ ಅಂತ ಇದೆ, ಇನ್ನೊಂದು ಯಾವುದೋ ಒಂದು ಡೇಟಾಬೇಸ್ ಇದೆ ನಾನು ಕ್ರಿಯೇಟ್ ಮಾಡಿರೋದು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಕ್ರಿಯೇಟ್ ಎ ಡೇಟಾಬೇಸ್ ಗ್ರಾಫಿಕಲಿ. SSMS ಮೈಕ್ರೋಸಾಫ್ಟ್ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋದಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಕ್ರಿಯೇಟ್ ಮಾಡೋದಕ್ಕೆ ಡೇಟಾಬೇಸ್ ಫೋಲ್ಡರ್ ಮೇಲೆ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಏನದು ಆಪ್ಷನ್ನು, ನ್ಯೂ ಡೇಟಾಬೇಸ್ ಅಂತ. ಅದನ್ನು ಸೆಲೆಕ್ಟ್ ಮಾಡಿ, ನಿಮಗೆ ಪಾಪಪ್ ವಿಂಡೋ ಬರುತ್ತೆ. ಇಲ್ಲಿ ನೀವೊಂದು ನಿಮ್ಮ ಡೇಟಾಬೇಸ್ ನೇಮ್ ಕೊಡಿ. ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ DB. ಓಕೆನಾ. ನೀವು ಇಲ್ಲಿ ನೋಡ್ಬೋದು, ನಾನು ಏನು ಎಂಟ್ರ್ ಮಾಡ್ತೀನಲ್ಲ, ಇಲ್ಲಿ ಡೇಟಾಬೇಸ್ ಫೈಲ್ಸ್ ಅಂತ ಕಾಣಿಸ್ತಾ ಇದೆ. ಕರೆಕ್ಟ್ ಅಲ್ವಾ? ಒಂದು ಡೇಟಾ ಫೈಲ್, ಒಂದು ಲಾಗ್ ಫೈಲ್. ಓಕೆ, .ldf ಮತ್ತು .mdf ಅಂತ ಹೇಳಿದ್ನಲ್ಲ, ಅದು ಎಲ್ಲಿ ನೋಡ್ಬೋದು ಆ ಫೈಲ್ಸ್ನ ಅಂದರೆ ಈ ಪರ್ಟಿಕ್ಯುಲರ್ ಪಾತ್ ಏನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಚೇಂಜ್ ಮಾಡಿದ್ರೆ ಡೇಟಾಬೇಸ್ ನೇಮ ಆಟೋಮೆಟಿಕಲಿ ನನ್ನ ಈ ಫೈಲ್ಸ್ ನೇಮನ್ನು ಚೇಂಜ್ ಆಗ್ತಿದೆ. ಓಕೆ, ಸ್ಯಾಂಪಲ್ DB ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೀವು ಅಪ್ಪರ್ ಕೇಸಲ್ಲಿ ಟೈಪ್ ಮಾಡಿ, ಲೋವರ್ ಕೇಸಲ್ಲಿ ಟೈಪ್ ಮಾಡಿ, ಇಟ್ ಡಸಂಟ್ ಮ್ಯಾಟರ್. ಓಕೆ, ಡೇಟಾಬೇಸ್ ನೇಮು. ಸೊ ಓಕೆ ಅಂತ ಮಾಡಿದ್ರೆ ಏನಾಯಿತು ಅಂದರೆ, ವಿ ಸಕ್ಸಸ್ಫುಲಿ ಕ್ರಿಯೇಟೆಡ್ ಎ ಡೇಟಾಬೇಸ್. ನೀವಿಲ್ಲಿ ನೋಡ್ಬೋದು ಡೇಟಾಬೇಸ್ ಫೋಲ್ಡರ್ ಕೆಳಗಡೆ ಸ್ಯಾಂಪಲ್ ಡೇಟಾಬೇಸ್ ಅಂತ ಬರ್ತಾ ಇದೆ. ಅದರೊಳಗಡೆ ಡಿಫ್ರೆಂಟ್ ಸಬ್ ಫೋಲ್ಡರ್ಸ್ ಕ್ರಿಯೇಟ್ ಆಗಿದೆ. ಓಕೆನಾ. ನಾವು ಸಕ್ಸಸ್ಫುಲ್ಲಾಗಿ ಏನು ಮಾಡಿದ್ವಿ, ನಮ್ಮ SSMS ಸಾಫ್ಟ್ವೇರಲ್ಲಿ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋದಲ್ಲಿ ಗ್ರಾಫಿಕಲ್ಲಾಗಿ ನಾವು ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ವಿ. ಓಕೆ, ಸೊ ನೆಕ್ಸ್ಟ್ ನಾವು ಸೇಮ್ ಡೇಟಾಬೇಸ್ನ ಹೌ ಕ್ಯಾನ್ ವಿ ಕ್ರಿಯೇಟ್ ಯೂಸಿಂಗ್ ಎ ಕ್ವೈರಿ. SQL ಕ್ವೈರಿನ ಯೂಸ್ ಮಾಡಿಕೊಂಡು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. SQL ಕ್ವೈರಿ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡೋದಕ್ಕೆ ಯಾವುದೇ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ SQLಲ್ಲಿ ಕ್ರಿಯೇಟ್ ಯೂಸ್ ಮಾಡ್ತೀವಿ,
ಡೇಟಾಬೇಸ್ ಎಂತಕ್ಕೆ ಯೂಸ್ ಮಾಡ್ತೀವಿ, ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡುವಂಥ ನಾವು SQL ಕಂಪೈಲರ್ಗೆ ಹೇಳ್ತಾ ಇದ್ದೀವಿ ಡೇಟಾಬೇಸ್ ನೇಮ್ ಕೊಡಬೇಕಾಗುತ್ತೆ. ಓಕೆ, ಸೊ ಡೇಟಾಬೇಸ್ ಫೋಲ್ಡರ್ ಮೇಲೆ ಸೆಲೆಕ್ಟ್ ಮಾಡಿ ಕ್ಲಿಕ್ ಆನ್ ನ್ಯೂ ಕ್ವೈರಿ. ಓಕೆ, ವೆನ್ ಯು ಡೂ ದ್ಯಾಟ್ ವಾಟ್ ವಿಲ್ ಹ್ಯಾಪನ್, ನಿಮಗೆ ಒಂದು ಕ್ವೈರಿ ಓಪನ್ ಆಗುತ್ತೆ. ಓಕೆ, ನಾನು ಇವಾಗ ಏನು ಮಾಡಬೇಕು, ಕ್ರಿಯೇಟ್ ಡೇಟಾಬೇಸ್. ನೀವು ಅಪ್ಪರ್ ಕೇಸಲ್ಲಾರ ಬರೀರಿ, ಲೋವರ್ ಕೇಸಲ್ಲಾರ ಬರೀರಿ, ಇಟ್ ಡಸಂಟ್ ಮ್ಯಾಟರ್. ಓಕೆ, ಕ್ರಿಯೇಟ್ ಡೇಟಾಬೇಸ್. ಕ್ರಿಯೇಟ್ ಕಮೆಂಟ್ ಎಂತಕ್ಕೆ ಯೂಸ್ ಮಾಡ್ತಿದ್ದೀವಿ, ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋದಕ್ಕೆ. ನೀವು ಡೇಟಾಬೇಸ್ ಕ್ರಿಯೇಟ್ ಮಾಡೋದಕ್ಕೆ ಡೇಟಾಬೇಸ್ ಅಂತ ವರ್ಡ್ ಯೂಸ್ ಮಾಡ್ತೀರಾ. ಇನ್ ಕೇಸ್ ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಆದರೆ ಕ್ರಿಯೇಟ್ ಟೇಬಲ್ ಅಂತ ಯೂಸ್ ಮಾಡ್ತೀರಾ. ಪ್ರೊಸೀಜರ್ಗೆ ಕ್ರಿಯೇಟ್ ಪ್ರೊಸೀಜರ್ ಅಂತ ಯೂಸ್ ಮಾಡ್ತೀವಿ. ಸೊ ಡೇಟಾಬೇಸ್ ನೇಮ್ ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ DB2 ಅಂತ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಆಲ್ರೆಡಿ ಸ್ಯಾಂಪಲ್ DB ಕ್ರಿಯೇಟ್ ಮಾಡಿದ್ದೀವಿ, ಸ್ಯಾಂಪಲ್ DB1 ಅಂತ ಕರಿತೀನಿ ಅಂತ ತಿಳ್ಕೊಳ್ಳಿ. ಈ ಕೋಡ್ನ ಬರ್ದಾದ್ಮೇಲೆ ಎಕ್ಸಿಕ್ಯೂಟ್ ಅಂತ ಬಟನ್ ಇದೆಯಲ್ಲ, ಈ ಎಕ್ಸಿಕ್ಯೂಟ್ ಬಟನ್ನ ಪ್ರೆಸ್ ಮಾಡಿ. ನೀವಿಲ್ಲಿ ನೋಡ್ಬೋದು ಕಮ್ಯಾಂಡ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ಆ್ಯಂಡ್ ನಮ್ಮ ಕಮ್ಯಾಂಡ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಅಂದರೆ ಏನು ಹೇಳಿ, ನಮ್ಮ ಡೇಟಾಬೇಸ್ ಆಲ್ರೆಡಿ ಕ್ರಿಯೇಟ್ ಆಯಿತು ಅಂತ. ಈ ಡೇಟಾಬೇಸ್ ಫೋಲ್ಡರ್ ಮೇಲೆ ಬಂದು ರಿಫ್ರೆಶ್ ಮಾಡಿ, ನೀವಿಲ್ಲಿ ನೋಡ್ಬೋದು ಸ್ಯಾಂಪಲ್ DB1 ಕ್ರಿಯೇಟ್ ಆಯಿತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ರೀತಿ ನಾವು ಒಂದು ಡೇಟಾಬೇಸ್ನ ಗ್ರಾಫಿಕಲಾಗೂ ಕ್ರಿಯೇಟ್ ಮಾಡ್ಬೋದು, ಅದೇ ರೀತಿ ನಾವು SQL ಕಮ್ಯಾಂಡ್ನ ಯೂಸ್ ಮಾಡಿಕೊಂಡು ಕೂಡ ಕ್ರಿಯೇಟ್ ಮಾಡ್ಬೋದು. ಅದೇ ರೀತಿ ಆಲ್ರೆಡಿ ನೋಡಿ ಇಲ್ಲಿ ಸ್ಯಾಂಪಲ್ DB ಮತ್ತು ಸ್ಯಾಂಪಲ್ DB1 ಅಂತ ನಾವು ಆಲ್ರೆಡಿ ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀವಿ. ಮತ್ತು ಈ ಕ್ವೈರಿನ ಏನಾರ ಎಕ್ಸಿಕ್ಯೂಟ್ ಮಾಡಿದ್ರೆ ನಮಗೆ ಎರರ್ ಬರುತ್ತೆ, ಬಿಕಾಸ್ ಆಲ್ರೆಡಿ ಈ ಡೇಟಾಬೇಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ಸೇಮ್ ಡೇಟಾಬೇಸ್ನ ನಾನು ಮತ್ತೆ ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಐ ಆಮ್ ರನ್ನಿಂಗ್. ನೀವಿಲ್ಲಿ ನೋಡ್ಬೋದು ಡೇಟಾಬೇಸ್ ಸ್ಯಾಂಪಲ್ DB1 ಇಸ್ ಆಲ್ರೆಡಿ ಎಕ್ಸಿಸ್ಟ್, ಚೂಸ್ ದ ಡಿಫ್ರೆಂಟ್ ಡೇಟಾಬೇಸ್ ನೇಮ್ ಅಂತ ನಿಮಗೆ ಅದು ಹೇಳ್ತಾ ಇದೆ. ಗೊತ್ತಾಗ್ತಿದೆಯಲ್ಲ? ಸೊ ವೆರಿ ಸಿಂಪಲ್. ಒನ್ಸ್ ದ ಡೇಟಾಬೇಸ್ ಇಸ್ ಕ್ರಿಯೇಟೆಡ್ 2 ಫೈಲ್ಸ್ ವಿಲ್ ಬಿ ಜನರೇಟೆಡ್. ಅದು ಎಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಕೂಡ ನೋಡ್ತೀವಿ. ಅದನ್ನೇನಾದರೂ ನೀವು ಮ್ಯಾನ್ಯುಲಾಗಿ ಏನಾರು ಯಾವ ಪಾತಲ್ಲಿದೆ ನೋಡಬೇಕು ಅಂದರೆ ಆ ಫೋಲ್ಡರ್ ಅಥವಾ ಆ ಡೇಟಾಬೇಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸಿಗೆ ಹೋದರೆ ನಿಮಗೆ ಇಲ್ಲಿ ಫೈಲ್ಸ್ ಅಂತ ಇರುತ್ತೆ ಟ್ಯಾಬು. ಈ ಫೈಲ್ಸಲ್ಲಿ ನೋಡಿದ್ರೆ ನಿಮಗೆ ಪಾತ್ ಕಾಣಿಸುತ್ತೆ ಎಲ್ಲಿ ಆ ಫೈಲ್ಸ್ ಇದೆ ಅಂತ ಅಂದ್ಬಿಟ್ಟು. ಓಕೆ, ನಾವೇನಾದ್ರು ಡೇಟಾಬೇಸ್ನ ಡಿಲೀಟ್ ಮಾಡಿದ್ರೆ ಈ 2 ಫೈಲ್ ಕೂಡ ಡಿಲೀಟ್ ಆಗುತ್ತೆ ಆ ಪಾತಿಂದ. ಓಕೆ, ಸೊ ದಿಸ್ ಇಸ್ ಹೌ ವಿಲ್ ಕ್ರಿಯೇಟ್ ಎ ಡೇಟಾಬೇಸ್. ದ ನೆಕ್ಸ್ಟ್ ಟಾಪಿಕ್ಕು ಡೆಮೋಲ್ ನೋಡೋದಾದರೆ ಆಲ್ಟರ್ ಡೇಟಾಬೇಸ್. ಒನ್ಸ್ ದ ಡೇಟಾಬೇಸ್ ಇಸ್ ಕ್ರಿಯೇಟೆಡ್ ವಿ ಕ್ಯಾನ್ ಆಲ್ಟರ್ ಇಟ್. ಸೊ ವಿ ಕ್ಯಾನ್ ಆಲ್ಟರ್ ದ ಡೇಟಾಬೇಸ್ ಯೂಸಿಂಗ್ ಗ್ರಾಫಿಕಲಿ ಆಲ್ಸೋ. ವಿ ಕ್ಯಾನ್ ಆಲ್ಸೋ ಆಲ್ಟರ್ ದ ಡೇಟಾಬೇಸ್ ಯೂಸಿಂಗ್ ಕ್ವೈರಿ ಒನ್ಸ್ ಇಟ್ ಈಸ್ ಕ್ರಿಯೇಟೆಡ್. ಓಕೆನಾ? ಸೊ ಆಲ್ಟರ್ ಮಾಡೋದಕ್ಕೆ ಕ್ವೈರಿನ ಯಾವ ಥರ ಸಿಂಟ್ಯಾಕ್ಸ್ ಯೂಸ್ ಮಾಡ್ತೀವಿ ಅಂದರೆ ಆಲ್ಟರ್ ಕೀವರ್ಡ್ ಫಾಲೋಡ್ ಬೈ ಡೇಟಾಬೇಸ್. ವಿ ಆರ್ ಟೆಲ್ಲಿಂಗ್ ದ ಕಂಪೈಲರ್ ಡೇಟಾಬೇಸ್ನ ಆಲ್ಟರ್ ಮಾಡು ಅಂತ ಹೇಳ್ತಿದ್ವಿ. ಯಾವ ಡೇಟಾಬೇಸ್ ನೇಮೋ ಆ ಡೇಟಾಬೇಸ್ ನೇಮ್ ಕೊಡಬೇಕು. ಮಾಡಿಫೈ ನೇಮ್ ಈಸ್ ಈಕ್ವಲ್ ಟು ನ್ಯೂ ನೇಮ್. ಫಾರ್ ಎಕ್ಸಾಂಪಲ್ ಯು ವಾಂಟೆಡ್ ಟು ಚೇಂಜ್ ಎ ಡೇಟಾಬೇಸ್. ನೀವು ಆಲ್ರೆಡಿ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀರಾ, ಆ ಡೇಟಾಬೇಸ್ ನೇಮ್ನ ಚೇಂಜ್ ಮಾಡಬೇಕು ಅಂದರೆ ಈ ಕಮೆಂಟ್ನ ಯೂಸ್ ಮಾಡ್ತೀವಿ. ಓಕೆ, ಅದರ್ವೈಸ್ ಆಲ್ಟರ್ನೇಟಿವ್ಲಿ ವಿ ಕ್ಯಾನ್ ಆಲ್ಸೋ ಯೂಸ್ ಎ ಸಿಸ್ಟಮ್ ಸ್ಟೋರ್ಡ್ ಪ್ರೊಸೀಜರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ಮುಂದಿನ ಸೆಷನ್ಸಲ್ಲಿ ನಾವು ಇನ್ ಡೀಟೇಲಾಗಿ ಕಲಿತಾ ಹೋಗ್ತೀವಿ. ಸ್ಟೋರ್ ಪ್ರೊಸೀಜರ್ ಅಂದರೆ ಒಂದು ಬ್ಲಾಕ್ ಆಫ್ ಕೋಡ್ ಇರುತ್ತೆ, ಅದರೊಳಗಡೆ ಸೀರೀಸ್ ಆಫ್ SQL ಸ್ಟೇಟ್ಮೆಂಟ್ನ ನೀವು ಬರಿಬೋದು. ಓಕೆ, ಆ ಸ್ಟೋರ್ ಪ್ರೊಸೀಜರ್ನ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ಕೋಬೋದು. ಕಸ್ಟಮರ್ ಸ್ಟೋರ್ ಪ್ರೊಸೀಜರ್ ಅಂತ ಕರಿತೀವಿ, ಅದನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಇನ್ ಎ ಪ್ರಾಜೆಕ್ಟ್. ಸಿಸ್ಟಮ್ ಸ್ಟೋರ್ ಪ್ರೊಸೀಜರ್ ಅಂದರೆ ಇಟ್ ವಿಲ್ ಬಿ ಡೆಲಿವರ್ಡ್ ಬೈ MS SQL ಸರ್ವರ್. ಓಕೆನಾ? ಸೊ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಏನಂದರೆ SP_rename DB ಅಂತ ಇದೆ. ಈ ಪ್ರೊಸೀಜರ್ದು ಯೂಸ್ ಏನು ಅಂದರೆ ನಾವು ಹಳೆ ಡೇಟಾಬೇಸ್ ನೇಮ್ ಮತ್ತು ಹೊಸ ಡೇಟಾಬೇಸ್ ನೇಮ್ ಕೊಟ್ಟರೆ ಆ ಡೇಟಾಬೇಸ್ನ ರೀನೇಮ್ ಮಾಡುತ್ತೆ. ಓಕೆ, ಕಮ್ಯಾಂಡ್ ಎಕ್ಸಿಕ್ಯೂಟ್ SP_rename DB ಓಲ್ಡ್ ಡೇಟಾಬೇಸ್ ನೇಮ್ ನ್ಯೂ ಡೇಟಾಬೇಸ್ ನೇಮ್ನ ಈ ಕಮ್ಯಾಂಡ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಡೇಟಾಬೇಸ್ ರೀನೇಮ್ ಆಗುತ್ತೆ. ಓಕೆ, ಬನ್ನಿ ಸೇಮ್ ಥಿಂಗ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಆಲ್ಟರ್ ದ ಡೇಟಾಬೇಸ್ ಇನ್ ಎ SSMS. ಓಕೆ, ಲೆಟ್ ಮಿ ಕ್ಲೋಸ್ ದಿಸ್ ಕ್ವೈರಿ. ಐ ಡೋಂಟ್ ವಾಂಟ್ ದ ಓಲ್ಡ್ ಕ್ವೈರಿ. ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ DB1 ಅಂತ ಇದೆ. ಈ ಸ್ಯಾಂಪಲ್ DB1ನ ನಾವು ಸ್ಯಾಂಪಲ್ DB2 ಅಂತ ಚೇಂಜ್ ಮಾಡೋಣ. ಹೇಗೆ ಆಲ್ಟರ್ ಮಾಡೋದು ನೇಮ್ನ ಗ್ರಾಫಿಕಲಿ ಅಂತ ನೋಡೋದಾದರೆ ಸೆಲೆಕ್ಟ್ ಮಾಡಿ ಆ ಡೇಟಾಬೇಸ್ನ, ರೈಟ್ ಕ್ಲಿಕ್ ಮಾಡಿ. ನೀವಿಲ್ಲಿ ನೋಡ್ಬೋದು ರೀನೇಮ್ ಅಂತ ಆಪ್ಷನ್ ಇದೆ. ರೀನೇಮ್ ಆಪ್ಷನ್ನ ಚೂಸ್ ಮಾಡಿ. ಓಕೆ, ನಿಮಗೆ ಈ ರೀತಿ ಫೈಲ್ ಎಡಿಟ್ ಮಾಡ್ತಿರಲ್ಲ ಅದೇ ರೀತಿ ಆಪ್ಷನ್ ಕೊಡ್ತಾ ಇದೆ. ನಾನಿಲ್ಲಿ DB2 ಅಂತ ಮಾಡ್ತಾಯಿದ್ದೀನಿ. DB1 ಇದ್ದಿದ್ದೇನಾಯಿತು, DB2 ಆಯಿತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ವೆರಿ ಸಿಂಪಲ್ ಗ್ರಾಫಿಕಲಿ.
ಅದೇ ರೀತಿ ಈಗ DB2 ಅಂತ ಡೇಟಾಬೇಸ್ ಇದೆಯಲ್ಲ, ಇದನ್ನು DB3 ಅಂತ ಗ್ರಾಫಿಕಲ್ ಚೇಂಜ್ ಮಾಡೋದಕ್ಕೆ ನಿಮಗೆ ಗೊತ್ತೇ ಇದೆ. ರೈಟ್ ಕ್ಲಿಕ್ ರೀನೇಮ್ ಆಪ್ಷನ್ನ ಚೂಸ್ ಮಾಡ್ತೀರಾ. DB2 ಬದಲು DB3 ಮಾಡ್ಬೋದು. ಈಗ DB3ನ DB4 ಆಗಿ ಪ್ರೋಗ್ರಾಮೆಟಿಕಲಿ ಅಥವಾ ಕ್ವೈರಿ ಯೂಸ್ ಮಾಡಿಕೊಂಡು ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಸೊ ಆಲ್ಟರ್ಡ್ ಡೇಟಾಬೇಸ್ ನೇಮ್, ಮಾಡಿಫೈ ನೇಮ್ ಈಸ್ ಈಕ್ವಲ್ ಟು ನ್ಯೂ ಡೇಟಾಬೇಸ್ ನೇಮ್. ಕರೆಕ್ಟ್ ಅಲ್ವಾ? SSMS ಸಾಫ್ಟ್ವೇರ್ಗೆ ಹೋಗೋಣ. ಆಲ್ಟರ್ ಡೇಟಾಬೇಸ್ ನೇಮ್. ಯಾವುದು ಡೇಟಾಬೇಸ್ ನೇಮು? ಸ್ಯಾಂಪಲ್ DB3. ಓಕೆನಾ? ನಾನು ಈ DB3 ಡೇಟಾಬೇಸ್ ನೇಮ್ನ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಮಾಡಿಫೈ ಮಾಡಬೇಕು? ನೇಮ್ ಈಸ್ ಈಕ್ವಲ್ ಟು ಹೊಸ ನೇಮ್ ಸ್ಯಾಂಪಲ್ DB4 ಅಂತ. ಈ ಸ್ಯಾಂಪಲ್ DB3 ಇತ್ತಲ್ಲ, ಈ ಡೇಟಾಬೇಸ್ ನೇಮ್ನ ನಾನು ಸ್ಯಾಂಪಲ್ DB4 ಅಂತ ಚೇಂಜ್ ಮಾಡುವಂಥ SQL ಕಮಾಂಡ್ ಮೂಲಕ ನಾವು SQL ಕಂಪೈಲರ್ಗೆ ಹೇಳ್ತಾ ಇದ್ದೀವಿ. ಸೆಲೆಕ್ಟ್ ಮಾಡಿ ಈ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಿ. ನೀವಿಲ್ಲಿ ಕೆಳಗಡೆ ಸ್ಟೇಟಸ್ ನೋಡ್ಬೋದು, ಕ್ವೈರಿ ಎಕ್ಸಿಕ್ಯೂಷನ್ನ ಸಕ್ಸಸ್ ಫೇಲ್ಡು ಅಂತ ಅಂದ್ಬಿಟ್ಟು. ನಮಗೆ ಒಂದು ಎರರ್ ಬಂತು. ಡೇಟಾಬೇಸ್ ಸ್ಯಾಂಪಲ್ DB3 ಕುಡ್ ನಾಟ್ ಬಿ ಎಕ್ಸ್ಕ್ಲೂಸಿವ್ಲಿ ಲಾಕ್ ಟು ಪರ್ಫಾರ್ಮ್ ದ ಆಪ್ರೇಷನ್. ಏನಕ್ಕೆ ಅಂದರೆ ನಮ್ಮ ಕರೆಂಟ್ ಡೇಟಾಬೇಸ್ ಇಲ್ಲಿ ನೋಡಿ ಏನು ಸೆಲೆಕ್ಟ್ ಆಗಿದೆ ಅಂದರೆ DB3ನೇ ಸೆಲೆಕ್ಟ್ ಆಗಿದೆ. ನಾನು ಆ ಡೇಟಾಬೇಸ್ನ ಸೆಲೆಕ್ಟ್ ಮಾಡಿದ್ದೀನಿ, ಅದರೊಳಗಡೆ ಇದ್ದೀನಿ, ಬಟ್ ಅದನ್ನು ಚೇಂಜ್ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ನೀವಿಲ್ಲಿ ಮಾಸ್ಟರ್ನ ಬೇಕಾದ್ರೆ ಚೂಸ್ ಮಾಡ್ಬೋದು. ಇವಾಗ ಮತ್ತೆ ರೀರನ್ ಮಾಡಿ ಕ್ವೈರಿನ. ನಿಮ್ಮದು ಕರೆಂಟ್ ಡೇಟಾಬೇಸ್ ಯಾವುದಕ್ಕೆ ಪಾಯಿಂಟ್ ಆಗಿದೆ ಮಾಸ್ಟರ್ಗಿರುತ್ತೆ. ಇವಾಗ ರನ್ ಮಾಡಿದ್ರೆ ಐಡಿಯಲಿ ಯು ಶುಡ್ ಬಿ ಏಬಲ್ ಟು ರೀನೇಮ್ ದ ನೇಮ್ ಆಫ್ ಯುವರ್ ಡೇಟಾಬೇಸ್. ಓಕೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿ ಒಂದ್ಸರಿ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಸೊ ಆ ಲಾಕು ಈ SSMS ಲೆವೆಲಲ್ಲಿರುತ್ತೆ. ಹಾಗಾಗಿ ನಾವೇನು ಮಾಡೋಣ ಅಂದರೆ SSMS ಸಾಫ್ಟ್ವೇರ್ನ ಕ್ಲೋಸ್ ಮಾಡೋಣ, ಮತ್ತು SSMS ಸಾಫ್ಟ್ವೇರ್ನ ಓಪನ್ ಮಾಡೋಣ. ಓಕೆ. ಸಮ್ಟೈಮ್ಸ್ ಲಾಕ್ ಇದ್ದೇ ಇರುತ್ತೆ ಅದು. ಓಕೆ. ಸೊ ಇನ್ ಆರ್ಡರ್ ಟು ಓವರ್ಕಮ್ ದಟ್ ವಾಟ್ ಯು ಕ್ಯಾನ್ ಡೂ, ಕ್ಲೋಸ್ ದ SSMS ಸಾಫ್ಟ್ವೇರು, ಮತ್ತು ಆ SSMS ಸಾಫ್ಟ್ವೇರ್ನ ಓಪನ್ ಮಾಡಿ, then we can rename the database. ಕನೆಕ್ಟ್. ಇಲ್ಲಿ ನೋಡ್ಬೋದು ಸ್ಯಾಂಪಲ್ ಡೇಟಾಬೇಸ್ 3 ಅಂತ ಇದೆ. ನಾನಿವಾಗ ಡೇಟಾಬೇಸ್ ಫೋಲ್ಡರ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನ್ಯೂ ಕ್ವೈರೀಸ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ವಾಟ್ ಯು ಕ್ಯಾನ್ ಡೂ, ಯು ಕ್ಯಾನ್ ಟೈಪ್ ಆಲ್ಟರ್ ಡೇಟಾಬೇಸ್ ನೇಮ್. ನೀವು ಟೈಪ್ ಮಾಡ್ಬೋದು, ಇಲ್ಲಾಂದರೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಕೂಡ ಮಾಡ್ಬೋದು. ಓಕೆ. ಸ್ಯಾಂಪಲ್ DB3 ಮಾಡಿಫೈ ನೇಮ್ ಈಸ್ ಈಕ್ವಲ್ ಟು ವಾಟ್, ಮೇ ಬಿ ಇದೇ ಫಾರ್ಮ್ಯಾಟಲ್ಲಿ ಕೊಡ್ಬೋದು ನಾವು, DB4 ಅಂತಲೂ ಕೂಡ ಕೊಡ್ಬೋದು. ಸೆಲೆಕ್ಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ. ನೀವಿಲ್ಲಿ ನೋಡ್ಬೋದು ಡೇಟಾಬೇಸ್ ನೇಮ್ ಸ್ಯಾಂಪಲ್ DB4 ಹ್ಯಾಸ್ ಬಿನ್ ಸೆಟ್ ಅಂತ ನಮಗೆ ಒಂದು ಸಕ್ಸಸ್ ಮೆಸೇಜ್ ಇದೆ. ಅದೇ ರೀತಿ ಇಲ್ಲಿ ನೀವು ಅದನ್ನು ನೋಡಬೇಕು ಅಂದರೆ ರಿಫ್ರೆಶ್ ಮಾಡಿ, ಇಲ್ಲಿ ನೋಡಿ ಸ್ಯಾಂಪಲ್ DB4 ಅಂತ ಚೇಂಜ್ ಆಗಿದೆ. ಅದೇ ರೀತಿ ಸ್ಯಾಂಪಲ್ DB4ನ DB5 ಮಾಡಬೇಕು ಅಂದರೆ ಏನು ಮಾಡಿ, ಸೇಮ್ ಕಮ್ಯಾಂಡು ಆಲ್ಟರ್ ಡೇಟಾಬೇಸ್ ಸ್ಯಾಂಪಲ್ DB4 ಟು DB5 ಅಂತ ಮಾಡಿದ್ರೆ ಈ ಸ್ಯಾಂಪಲ್ DB4 ನೇಮ್ ಏನಾಗುತ್ತೆ, DB5 ಆಗುತ್ತೆ. ಕ್ಲಿಯರ್? ಇವಾಗ ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿ. ಓಕೆ. ಸ್ಯಾಂಪಲ್ DB5 ಆಯಿತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ವಿ ಹ್ಯಾವ್ ಸೀನ್ ಹೌ ಟು ಆಲ್ಟರ್ ದ ನೇಮ್ ಆಫ್ ಎ ಡೇಟಾಬೇಸ್ ಗ್ರಾಫಿಕಲಿ ಒಂದು ಡೇಟಾಬೇಸ್ ಟೇಬಲ್ ನೇಮ್ನ ಹೇಗೆ ಆಲ್ಟರ್ ಮಾಡೋದು ಅಂತ ನೋಡಿದ್ವಿ. ಅದೇ ರೀತಿ ವಿ ಆಲ್ಸೋ ಸಹ ಹೌ ಟು ಆಲ್ಟರ್ ದ ಡೇಟಾಬೇಸ್ ನೇಮ್ ಯೂಸಿಂಗ್ SQL ಕ್ವೈರಿ. ಸೊ ಲಾಸ್ಟ್ ಆಪ್ಷನ್ನು ಒಂದು ಸ್ಟೋರ್ ಪ್ರೊಸೀಜರ್ ಇದೆಯಲ್ಲ, ಸಿಸ್ಟಮ್ ಸ್ಟೋರ್ ಪ್ರೊಸೀಜರು, ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ನಮ್ಮ ಡೇಟಾಬೇಸ್ ನೇಮ್ನ ಚೇಂಜ್ ಮಾಡೋದು ಅಂತ ನೋಡೋಣ. ಲೆಟ್ ಅಸ್ ಗೋ ಬ್ಯಾಕ್ ಟು SSMS ಅಗೇನ್. ಯಾವುದೇ ಒಂದು ಸ್ಟೋರ್ ಪ್ರೊಸೀಜರ್ನ ರನ್ ಮಾಡೋದಕ್ಕೆ ಎಕ್ಸಿಕ್ಯೂಟ್ ಕಮೆಂಟ್ನ ಯೂಸ್ ಮಾಡ್ತೀವಿ. SP_rename DB ಅಂತ ನಿಮ್ಗೆ ಇಲ್ಲಿ ಪಾಪಪ್ ಬರ್ತಿದೆಯಲ್ಲ, ರೀನೇಮ್ DB. ಸೊ ಸೋರ್ಸ್ DB ನೇಮ್ ಕಾಮ ವಾಟ್ ವುಡ್ ಬಿ ದ ನ್ಯೂ ನೇಮ್ ಫ್ರಮ್ ನೇಮ್ ಟು ನೇಮ್. ಫಾರ್ ಎಕ್ಸಾಂಪಲ್ ನಾನು ಇದನ್ನು 6 ಅಂತ ಕೊಟ್ಟರೆ, ಕರೆಂಟ್ ಡೇಟಾಬೇಸ್ ನೇಮ್ ಇದೆ 5 ಅಂತ ಇದೆ, ಸ್ಯಾಂಪಲ್ DB5 ಅಂತ ಇದೆ. ಇದನ್ನು ನಾನು 6 ಅಂತ ರೀನೇಮ್ ಮಾಡಬೇಕು ಅಂದರೆ ಎಕ್ಸಿಕ್ಯೂಟ್ ಸ್ಟೋರ್ ಪ್ರೊಸೀಜರ್ SP_rename DB ಫ್ರಮ್ DB ನೇಮ್ ಟು DB ನೇಮ್, ಕರೆಂಟ್ DB ನೇಮ್ ಮತ್ತು ಹೊಸ DB ನೇಮ್ನ ಆ್ಯಡ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ದ ಡೇಟಾಬೇಸ್ ನೇಮ್ ಸ್ಯಾಂಪಲ್ DB6 ಹ್ಯಾಸ್ ಬಿನ್ ಸೆಟ್ ಅಂತ ಬರ್ತಾ ಇದೆ. ಓಕೆ. ರಿಫ್ರೆಶ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು DB6 ಅಂತ ಬರ್ತಾ ಇದೆ. ಓಕೆ. ಹೋಪ್ಫುಲಿ ಯು ಗೈಸ್ ಗಾಟ್ ಟು ನೋ 3 different ways you can alter your database. Moving on with the demo, moving on with the next topic, drop database. So ನಿಮಗೆಲ್ಲ ಗೊತ್ತೇ ಇದೆ, so far what all we have seen,
ಒಂದು ಡೇಟಾಬೇಸ್ ಇಲ್ಲ ಅಂದರೆ ಕ್ರಿಯೇಟ್ ಸ್ಟೇಟ್ಮೆಂಟ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ. ಅಟ್ ದ ಸೇಮ್ ಟೈಮ್ ಇಫ್ ದ ಡೇಟಾಬೇಸ್ ಈಸ್ ಆಲ್ರೆಡಿ ಎಕ್ಸಿಸ್ಟೆಡ್, ಒಂದು ಡೇಟಾಬೇಸ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದ್ದರೆ ಅದನ್ನು ಹೇಗೆ ರೀನೇಮ್ ಮಾಡೋದು ಯೂಸಿಂಗ್ ಆಲ್ಟರ್ ಕಮ್ಯಾಂಡ್ ಅಂತ ನೋಡಿದ್ವಿ. ಸೊ ಇವಾಗ ಒಂದು ಡೇಟಾಬೇಸ್ ನಮಗೆ ಬೇಕಾಗಿಲ್ಲ ಅಥವಾ ಯಾವುದೇ ಯೂಸ್ ಇಲ್ಲ ಅಂತಂದರೆ ನೀವೇನಾರು ಆ ಡೇಟಾಬೇಸ್ನ ಡಿಲೀಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಆ ಡೇಟಾಬೇಸ್ನ ಹೇಗೆ ಡಿಲೀಟ್ ಅಥವಾ ಡ್ರಾಪ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಗ್ರಾಫಿಕಲಿ ನಾವು ಅಥವಾ ಕ್ವೈರಿ ಯೂಸ್ ಮಾಡಿಕೊಂಡು ನಾವು ಡ್ರಾಪ್ ಡೇಟಾಬೇಸ್ ಕಮೆಂಟ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ನೀವು ಈ ಡ್ರಾಪ್ ಡೇಟಾಬೇಸ್ನ ಗ್ರಾಫಿಕಲಿ ಕೂಡ ಅಚೀವ್ ಮಾಡ್ಬೋದು. ಓಕೆ, ಸೊ ವಿ ಕ್ಯಾನ್ ಡ್ರಾಪ್ ದ ಡೇಟಾಬೇಸ್ ಗ್ರಾಫಿಕಲಿ ಆಲ್ಸೋ, ವಿ ಕ್ಯಾನ್ ಆಲ್ಸೋ ಡ್ರಾಪ್ ದ ಡೇಟಾಬೇಸ್ ಯೂಸಿಂಗ್ ಕ್ವೈರಿ. ಯಾವ ಕ್ವೈರಿ ಯೂಸ್ ಮಾಡ್ತೀವಿ? ಡ್ರಾಪ್ ಡೇಟಾಬೇಸ್ ಕ್ವೈರಿನ ಯೂಸ್ ಮಾಡ್ತೀವಿ. ಡ್ರಾಪ್ ಡೇಟಾಬೇಸ್ ಫಾಲೋಡ್ ಬೈ ಡೇಟಾಬೇಸ್ ನೇಮ್ ದಟ್ ಯು ವಾಂಟೆಡ್ ಟು ಡ್ರಾಪ್. ಓಕೆನಾ? ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಡ್ರಾಪಿಂಗ್ ಎ ಡೇಟಾಬೇಸ್ ವಿಲ್ ಡಿಲೀಟ್ ದ LDF ಆ್ಯಂಡ್ MDF ಫೈಲು, ಲಾಗ್ ಫೈಲ್ಸು ಮತ್ತು ಡೇಟಾ ಫೈಲ್ಸು ಕ್ರಿಯೇಟ್ ಆಗಿರುತ್ತಲ್ಲ. ವೆನ್ ಯು ಕ್ರಿಯೇಟ್ ಎ ಡೇಟಾಬೇಸ್, ಒಂದು ಹೊಸ ಡೇಟಾಬೇಸ್ ಕ್ರಿಯೇಟ್ ಮಾಡಿದಾಗ ನಮಗೆ LDF ಮತ್ತು MDF ಫೈಲ್ಸ್ ಕ್ರಿಯೇಟ್ ಆಗಿರುತ್ತಲ್ಲ, ಅದು ಕೂಡ ಡಿಲೀಟ್ ಆಗುತ್ತೆ. ಓಕೆ, ಸೊ ಲೆಟ್ ಅಸ್ ಗೋ ಬ್ಯಾಕ್ ಟು ಅವರ್ SSMS ಸಾಫ್ಟ್ವೇರಲ್ಲಿ ಹೋಗಿ ಡೇಟಾಬೇಸ್ನ ಗ್ರಾಫಿಕಲ್ ಕ್ರಿಯೇಟ್ ಮಾಡೋದಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಾಯಿದೆ. ರೈಟ್ ಕ್ಲಿಕ್, ನ್ಯೂ ಡೇಟಾಬೇಸ್, ಒಂದು ನೇಮ್ ಕೊಡಿ, VENUDB ಅಂತ. ಕ್ಲಿಕ್ ಆನ್ ಓಕೆ. ಸೊ ವಾಟ್ ಇಟ್ ವಿಲ್ ಡೂ, ನೀವು ಇಲ್ಲಿ ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರೆ ಅಥವಾ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರೆ ಆಬ್ಜೆಕ್ಟ್ ಎಕ್ಸ್ಪ್ಲೋರಲ್ಲಿ VENUDB ಕ್ರಿಯೇಟ್ ಆಯಿತು. ಈ ಡೇಟಾಬೇಸ್ನ ನಾವು ಗ್ರಾಫಿಕಲಿ ಡಿಲೀಟ್ ಮಾಡಬೇಕು, ಅಥವಾ ಒಂದು ಎಕ್ಸಿಸ್ಟಿಂಗ್ ಡೇಟಾಬೇಸ್ ಇದೆ ಆ ಪರ್ಟಿಕ್ಯುಲರ್ ಡೇಟಾಬೇಸ್ನ ಕಂಪ್ಲೀಟಾಗಿ ಡಿಲೀಟ್ ಮಾಡಬೇಕು ಗ್ರಾಫಿಕಲಿ ಅಂದರೆ ಆ ಡೇಟಾಬೇಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಸೊ ನಿಮಗೆ ಇಲ್ಲಿ ಪಾಪಪ್ ವಿಂಡೋ ಬಂತು, ಇಲ್ಲಿ ಓಕೆ ಅಂತ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಡೇಟಾಬೇಸ್ ಡಿಲೀಟ್ ಆಯಿತು. ಓಕೆ, ಗ್ರಾಫಿಕಲಿ ಡಿಲೀಟ್ ಮಾಡೋದು ತುಂಬ ಈಸಿ. ಅದೇ ರೀತಿ ಒಂದು ಡೇಟಾಬೇಸ್ನ ನಾವು SQL ಕ್ವೈರಿ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ DB VENUDB2 ಅಂತ. ಓಕೆ, ಸಿಂಟ್ಯಾಕ್ಸಿನಲ್ಲಿ ಡೇಟಾಬೇಸ್. ಓಕೆ, ಕ್ರಿಯೇಟ್ ಡೇಟಾಬೇಸ್ ನೇಮ್, ಎಕ್ಸಿಕ್ಯೂಟ್ ಮಾಡಿ. ಕಮ್ಯಾಂಡ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟೆಡ್. ನೀವು ಇಲ್ಲಿ ಡೇಟಾಬೇಸ್ ಫೋಲ್ಡರ್ನ ರಿಫ್ರೆಶ್ ಮಾಡಿದ್ರೆ VENUDB2 ಅಂತ ಈ ಡೇಟಾಬೇಸ್ ಕಾಣಿಸ್ತಾ ಇದೆ. ಈ ಡೇಟಾಬೇಸ್ನ ನಾವು SQL ಮುಖಾಂತರ ಡಿಲೀಟ್ ಮಾಡಬೇಕು ಅಂದರೆ ಯಾವ ಕಮ್ಯಾಂಡ್ ಯೂಸ್ ಮಾಡಬೇಕು? ಕ್ರಿಯೇಟ್ ಬದಲು ಡ್ರಾಪ್, ಡಿಲೀಟ್ ಅಲ್ಲ. ಓಕೆ, ಡ್ರಾಪ್ ಕಮ್ಯಾಂಡ್ ಸೆಲೆಕ್ಟ್ ಮಾಡಿ, ಎಕ್ಸಿಕ್ಯೂಟ್ ಮಾಡಿ. ನೀವು ಇಲ್ಲಿ ನೋಡ್ಬೋದು ಕಮ್ಯಾಂಡ್ ಸಕ್ಸಸ್ಫುಲಿ ಎಕ್ಸಿಕ್ಯೂಟೆಡ್ ಆರ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ರೈಟ್ ಕ್ಲಿಕ್ ಮಾಡಿ ರಿಫ್ರೆಶ್ ಮಾಡಿದ್ರೆ ನಮ್ಮ ಡೇಟಾಬೇಸು ಡ್ರಾಪ್ ಆಯಿತು ಅಥವಾ ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಓಕೆ, ಇಂಪಾರ್ಟೆಂಟ್ ನೋಟ್ ನೋಡೋದಾದರೆ, ಇಫ್ ಅ ಡೇಟಾಬೇಸ್ ಇನ್ ಯೂಸ್ ದೆನ್ ವಿ ಕೆನಾಟ್ ಡ್ರಾಪ್ ದ ಡೇಟಾಬೇಸ್, ವಿ ಗೆಟ್ ದ ಫಾಲೋಯಿಂಗ್ ಎರರ್. ಫಾರ್ ಎಕ್ಸಾಂಪಲ್, ಯಾವುದೇ ಒಬ್ಬ ಯೂಸರ್, ನೀವು ಇಲ್ಲಿ ನೋಡ್ಬೋದು ಡೇಟಾಬೇಸ್ ಇದೆ. ಫಾರ್ ಎಕ್ಸಾಂಪಲ್ VENUDB ಅಂತ ಒಂದು ಡೇಟಾಬೇಸ್ ಇದೆ ಅಂತ ತಿಳ್ಕೊಳ್ಳಿ. ಈ ಡೇಟಾಬೇಸಲ್ಲಿ ಮಲ್ಟಿಪಲ್ ಟೇಬಲ್ಸ್ ಇರುತ್ತೆ. ಯೂಸರ್ 1, ಯೂಸರ್ 2, ಯೂಸರ್ 3, ಯೂಸರ್ 4 ಆ ಡೇಟಾಬೇಸಲ್ಲಿರುವಂಥ ಡೇಟಾನ ಆ್ಯಕ್ಸಸ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಯೂಸರ್ 4 ಈ ಡೇಟಾಬೇಸ್ನ ಕಂಪ್ಲೀಟಾಗಿ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಸೊ ಯೂಸರ್ 1, ಯೂಸರ್ 2 ಆರ್ ಯೂಸರ್ 3 ಯಾರು ಒಬ್ಬರು ಕೂಡ ಈ ಡೇಟಾಬೇಸಲ್ಲಿರುವಂಥ ಕಂಟೆಂಟ್ನ ಆ್ಯಕ್ಸಸ್ ಮಾಡ್ತಾಯಿದ್ರೆ ಯೂಸರ್ 4 ಆ ಆಪ್ರೇಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆ ಹೇಳಿ? ಬಿಕಾಸ್ ಸಮನ್ ಈಸ್ ಆಲ್ರೆಡಿ ಯೂಸಿಂಗ್ ದ ಡೇಟಾಬೇಸ್. ಸೊ ಆ ಥರ ಏನಾರು ಡ್ರಾಪ್ ಮಾಡಬೇಕು ಅಂದರೆ ಏನು ಮಾಡಬೇಕು? ದೇ ಕೆನ್ ಆಸ್ಕ್ ಅದರ್ ಯೂಸರ್ ಟು ಕಮ್ ಔಟ್ ಆರ್ ನಾಟ್ ಯೂಸ್ ದ ಡೇಟಾಬೇಸ್. ಅದರ್ವೈಸ್ ಯು ಕ್ಯಾನ್ ಫೋರ್ಸ್ಫುಲಿ ಕ್ಲೋಸ್ ದ ಕನೆಕ್ಷನ್. ಈ ಯೂಸರ್ದು ಏನಿದೆಯಲ್ಲ ಈ ಡೇಟಾಬೇಸ್ಗೆ ಎಸ್ಟಾಬ್ಲಿಷ್ ಮಾಡಿರೋ ಕನೆಕ್ಷನ್ನ ಕ್ಲೋಸ್ ಮಾಡೋದು. ಅದೇ ರೀತಿ ಅವ್ರು ಏನಾರು ಅಪ್ಡೇಟ್ ಏನಾರು ಮಾಡ್ತಿದ್ರೆ ಆ ಆಪ್ರೇಷನ್ನ ರೋಲ್ ಬ್ಯಾಕ್ ಅಂದರೆ ರಿವರ್ಸ್ ಮಾಡೋದು. ಓಕೆ, ಅದಾದಮೇಲೆ ಈ ಡೇಟಾಬೇಸ್ನ ಡಿಲೀಟ್ ಮಾಡ್ಬೋದು. ಸೊ ಆ ಥರ ಕೇಸಲ್ಲಿ ಏನು ಮಾಡಬೇಕು? ಇಫ್ ದ ಅದರ್ ಯೂಸರ್ಸ್ ಆರ್ ಕನೆಕ್ಟೆಡ್, ಯು ವಿಲ್ ಹ್ಯಾವ್ ಟು ಪುಟ್ ದ ಡೇಟಾಬೇಸ್ ಇನ್ ಎ ಸಿಂಗಲ್ ಯೂಸರ್ ಮೋಡ್ ಆ್ಯಂಡ್ ದೆನ್ ಡ್ರಾಪ್ ದ ಡೇಟಾಬೇಸ್. ಒಂದು ಡೇಟಾಬೇಸ್ ಆಲ್ರೆಡಿ ಯೂಸ್ ಆಗಿದೆ, ಅದನ್ನು ಫಸ್ಟು ಸಿಂಗಲ್ ಯೂಸರ್ ಮೋಡಿಗೆ ಹಾಕಬೇಕಾಗತ್ತೆ. ದೆನ್ ವಿ ಹ್ಯಾವ್ ಟು ಡ್ರಾಪ್ ದ ಡೇಟಾಬೇಸ್. ಆ ಒಂದು ಡೇಟಾಬೇಸ್ನ ಸಿಂಗಲ್ ಯೂಸರ್ ಮೋಡ್ಗೆ ಹಾಕೋದಕ್ಕೆ ಸಿಂಟ್ಯಾಕ್ಸ್ ನೋಡೋದಾದರೆ ಆಲ್ಟರ್ ಡೇಟಾಬೇಸ್ ನೇಮು, ಸೆಟ್ ಸಿಂಗಲ್ ಯೂಸರ್ ವಿತ್ ರೋಲ್ ಬ್ಯಾಕ್ ಇಮಿಡಿಯೇಟ್. ಈ ಪರ್ಟಿಕ್ಯುಲರ್ ಕಮೆಂಟ್ನ ಎಕ್ಸಿಕ್ಯೂಟ್ ಮಾಡಬೇಕಾಗತ್ತೆ. ಈ ಕಮೆಂಟ್ನ ಎಕ್ಸಿಕ್ಯೂಟ್ ಮಾಡಿದಾಗ ನಮ್ಮ ಡೇಟಾಬೇಸ್ ಸಿಂಗಲ್ ಯೂಸರ್ ಮೋಡಿಗೆ ಹೋಗುತ್ತೆ. ದೆನ್ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಡ್ರಾಪ್ ಡೇಟಾಬೇಸ್ ಕಮ್ಯಾಂಡ್. ಓಕೆನಾ? ಅದೇ ರೀತಿ ಸಿಸ್ಟಮ್ ಡೇಟಾಬೇಸ್ ಕೆನಾಟ್ ಬಿ ಡ್ರಾಪ್ಡ್. ಸೊ ಇಫ್ ಯು ಗೋ ಬ್ಯಾಕ್, ನೀವು ಇಲ್ಲಿ ನೋಡ್ಬೋದು ಸಿಸ್ಟಮ್ ಡೇಟಾಬೇಸ್ ಅಂತ ಒಂದು ಫೋಲ್ಡರ್ ಇದೆ. ಇದು ಸ್ಟ್ಯಾಂಡರ್ಡ್ ಡೇಟಾಬೇಸ್ ಗಿವನ್ ಬೈ MySQL ಅಥವಾ MS SQL. ಇಲ್ಲಿರುವಂಥ ಸಿಸ್ಟಮ್ ಡೇಟಾಬೇಸ್ ಏನಿದೆಯಲ್ಲ ಇದನ್ನು ನಾವು ಡಿಲೀಟ್ ಮಾಡೋದಕ್ಕಾಗೋದಿಲ್ಲ. ಸೊ ಬನ್ನಿ, ಲೆಟ್ ಅಸ್ ಟ್ರೈ ಟು ಡೂ ದಟ್ ಸಿನೆರಿಯೋ. ನ್ಯೂ ಕ್ವೈರಿನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ. ಡ್ರಾಪ್ ಮಾಡೋದಕ್ಕೆ ನಾವು ಯಾವ ಕಮೆಂಟ್ ಯೂಸ್ ಮಾಡಬೇಕು? ಡ್ರಾಪ್ ಡೇಟಾಬೇಸ್. ಓಕೆ, ಡ್ರಾಪ್ ಡೇಟಾಬೇಸ್ ನೇಮ್, ಮಾಸ್ಟರ್ನ ಡ್ರಾಪ್ ಮಾಡು ಅಂತ ಹೇಳ್ತಾ ಇದ್ದೀನಿ ಸಿಸ್ಟಮ್ಗೆ. ಎಕ್ಸಿಕ್ಯೂಟ್ ಮಾಡಿ. ನಮಗೆ ನೋಡಿ ಎರರ್ ಮೆಸೇಜ್ ಬಂತು. ಏನಂತ ಬರ್ತಾ ಇದೆ? ಕೆನಾಟ್ ಡ್ರಾಪ್ ದ ಡೇಟಾಬೇಸ್
ಮಾಸ್ಟರ್ ಬಿಕಾಸ್ ಇಟ್ ಈಸ್ ಎ ಸಿಸ್ಟಮ್ ಡೇಟಾಬೇಸ್. ಓಕೆ, ಹಾಗಾಗಿ ಈ ಸಿಸ್ಟಮ್ ಡೇಟಾಬೇಸ್ ಫೋಲ್ಡಲ್ಲಿರುವಂಥ ಯಾವುದೇ ಡೇಟಾಬೇಸ್ ಆಗಲಿ ನಾವು ಡಿಲೀಟ್ ಮಾಡೋದಕ್ಕಾಗೋದಿಲ್ಲ. ಗಾಟ್ ಇಟ್ ಗೈಸ್? ಸೊ ವಾಟ್ ವಿ ಸಿ ಇನ್ ನೆಕ್ಸ್ಟ್ ಸೆಷನ್. ಓಕೆ, ದಟ್ಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಟುಡೇಸ್ ಸೆಷನ್ ಗೈಸ್. ಸೊ ನೆಕ್ಸ್ಟ್ ಸೆಷನಲ್ಲಿ ನಾವು ಏನು ನೋಡ್ತೀವಿ ಅನ್ನೋದಾದರೆ ವಾಟ್ ವಿ ಸಿ ಇನ್ ನೆಕ್ಸ್ಟ್ ಸೆಷನ್, ವಿಲ್ ಸಿ ಡಿಫ್ರೆಂಟ್ ಕಾನ್ಸೆಪ್ಟ್ ರಿಲೇಟೆಡ್ ಟು RDBMS. ವಿಲ್ ಆಲ್ಸೋ ಸಿ ಕಾನ್ಸೆಪ್ಟ್ ರಿಲೇಟೆಡ್ ಟು ಟೇಬಲ್ಸ್. ಒಂದು ಟೇಬಲ್ನ ಹೇಗೆ SQL ಕಮಾಂಡ್ ಅಥವಾ ಗ್ರಾಫಿಕಲಿ ಕ್ರಿಯೇಟ್ ಮಾಡೋದು, ಆ ಟೇಬಲ್ಗೆ ಡಿಫ್ರೆಂಟ್ ಕನ್ಸ್ಟ್ರೈಂಟ್ಸ್ ಇರ್ಬೋದು, ನಲ್ ಕನ್ಸ್ಟ್ರೈಂಟ್ಸ್ ಇರ್ಬೋದು, ಪ್ರೈಮರಿ ಕೀ ಕನ್ಸ್ಟ್ರೆಂಟ್ ಇರ್ಬೋದು, ಡಿಫಾಲ್ಟ್ ಕನ್ಸ್ಟ್ರೆಂಟ್ ಇರ್ಬೋದು, ಅದನ್ನೆಲ್ಲ ಹೇಗೆ ಸೆಟ್ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಸೆಷನ್ಸ್ಗಳಲ್ಲಿ ನೋಡೋಣ. ಸೊ ಹೋಪ್ಫುಲಿ ಆ್ಯಸ್ ಪಾರ್ಟ್ ಆಫ್ ದಿಸ್ ಸೆಷನ್ ನಿಮಗೆ ಡೇಟಾಬೇಸ್ ಅಂದ್ರೇನು, ಡೇಟಾಬೇಸ್ನ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಆಲ್ಟರ್ ಮಾಡೋದು ಮತ್ತು ಹೇಗೆ ಡ್ರಾಪ್ ಮಾಡೋದು ಅಂತ ಗೊತ್ತಾಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ನಿಮ್ಮಲ್ಲಿ ಯಾರಿಗಾದ್ರೂ ಈ RDBMS ಮತ್ತು MS SQL ಸರ್ವರ್ದು ಆನ್ಲೈನ್ ಟ್ರೈನಿಂಗ್ ತೊಗೋಬೇಕು ಅಂತ ಏನಾದ್ರು ಆಸಕ್ತಿ ಇದ್ದರೆ ಕೆಳಗಡೆ ಕಾಣಿಸ್ತಿರೋಂಥ ಮೊಬೈಲ್ ನಂಬರ್ ದಟ್ ಈಸ್ +91 ಫಾಲೋಡ್ ಬೈ 9739983992 ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ನೀವು ವಾಟ್ಸಪ್ ಮೆಸೇಜ್ ಕೂಡ ಕಳಿಸ್ಬೋದು. ಹೋಪ್ಫುಲಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೇನಾದ್ರೂ ಯಾವುದೇ ಒಂದು ಸ್ಪೆಸಿಫಿಕ್ ಟಾಪಿಕ್ ವಿಡಿಯೋ ಇಮ್ಮಿಡಿಯೇಟಾಗಿ ಬೇಕು ಅಂದರೆ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ನಿಮಗೋಸ್ಕರ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಧನ್ಯವಾದಗಳು.